ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಮತ್ತೆ ಮದುವೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇದು ನೋಡ್ತಾ ಇರ್ಬೋದು, ಶುಕ್ರವಾರ ನೈಟು ಕೋನ್ ಹಾಕೊಂಡಿದ್ಲು ನಮ್ಮ ಶ್ರಾವಣಿ. ಇನ್ನು ಬೆಳಗ್ಗೆನೇ ತೋರಿಸ್ತಾ ಇದ್ದಾಳೆ. ಯಾವ ಥರ ಆಗಿದೆ ನೋಡೋಣ ತೋರಿಸು ಅಂತಂದೆ. ಕೋನ ಬಂದುಬಿಟ್ಟು ಯಾಕೋ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಕೈ ಕೂಡ ಸ್ವಲ್ಪ ವೈಟ್ ಇದೆ, ಆದರೂ ಕೂಡ ಕೋನ ಸರಿಯಾಗಿ ಹತ್ತಿರಲಿಲ್ಲ. ಮತ್ತು ಅದು ಎಕ್ಸ್ಪೈರ್ ಆಗಿರುತ್ತೆ ಅನಿಸುತ್ತೆ. ಒಂದೊಂದು ಕೋನ ಚೆನ್ನಾಗಿರಲ್ಲ, ಒಂದೊಂದು ಕೋನ ತುಂಬ ಚೆನ್ನಾಗಿರ್ತವೆ. ಇನ್ನು ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದೆಲ್ಲ ಹಚ್ಕೊ ನೀಟಾಗಿ, ಸಂಜೆ ಅಷ್ಟೊತ್ತಿಗೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಬ್ರೈಟಾಗಿ ಅಂತ ಅಂದೆ. ಇನ್ನು ಎಲ್ಲರೂ ಕೂಡ ಅವಾಗ ತಾನು ಇನ್ನು ಎದ್ದೇಳ್ತಾ ಇದ್ರು. ಎದ್ದಿರೋರೆ 4 ಗಂಟೆ, 4:15, 3 ಗಂಟೆಗೆ ಸಮೇತ ಎದ್ದಿದ್ರು. ಇನ್ನು ನಾವು ಬಂದು ಸ್ವಲ್ಪ ಲೇಟಾಗಿ ಎದ್ವಿ. ಇನ್ನು ಎದ್ದ ತಕ್ಷಣ ಅವ್ರವ್ರ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಇವತ್ತು ಮದುವೆ ಬರುತ್ತೆ, ಅಂದರೆ ಗಂಡನ ಕಡೆಯವ್ರು ಬರ್ತಾರೆ ಇವತ್ತು. ನಾಳೆ ಅಂದರೆ ಭಾನುವಾರ ಮುಹೂರ್ತ ಇರೋದು, ಹಂಗಾಗಿ ಇವತ್ತು ಮದುವೆ ಬರುತ್ತೆ. ಹಂಗಾಗಿ ಇವತ್ತೆಲ್ಲ ಕೂಡ ಇವತ್ತಿಂದ ಫುಲ್ಲು ಕೆಲಸಗಳಂತೂ ಇನ್ನು ಸಿಕ್ಕಾಪಟ್ಟೆ ಕೆಲಸಗಳು. ಇನ್ನು ಈ ಕಡೆ ಬಂದುಬಿಟ್ಟು ಶಾಮಿಯಾನ ಅದೆಲ್ಲ ಕೂಡ ಹಾಕಿದ್ರು ಸ್ವಲ್ಪ. ಇನ್ನು ಮಿಕ್ಕಿದ್ದೆಲ್ಲ ಕೂಡ ಇನ್ನು ಇತ್ತು ಬ್ಯಾಲೆನ್ಸ್ ಎಲ್ಲ. ಅಂದರೆ ಸೈಡಲ್ಲಿ ಕಟ್ಟೋದು ಮತ್ತು ಕೆಳಗಡೆ ಸ್ವಲ್ಪ ರೋಡ್ ತುಂಬ ಇದಾಗ್ತಾರಲ್ಲ, ಮ್ಯಾಟ್ ಥರ, ಅದು ಹಾಕೋದೆಲ್ಲ ಇನ್ನು ಬಾಕಿ ಇತ್ತು. ಹಂಗಾಗಿ ಇನ್ನು ಬೆಳಗ್ಗೆ ಟೈಮ್ ಅಲ್ವಾ, ಇನ್ನು ಮನೆ ಮುಂದೆ, ಮದುವೆ ಮನೆ ಮುಂದೆ ಸ್ವಲ್ಪ ರಂಗೋಲಿ ಮತ್ತು ಬಣ್ಣ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪೂಜೆ ಮತ್ತು ಪಕ್ಕದ ಮನೆ ಹುಡುಗಿ ಇಬ್ಬರು ಸೇರ್ಕೊಂಡು ಇನ್ನು ರಂಗೋಲಿ ಹಾಕ್ಬಿಟ್ಟು ಇನ್ನು ಕಲರ್ ಹಾಕ್ತಾಯಿದ್ದಾರೆ. ಏನು ಗೊತ್ತಾ, ಕಲರ್ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂಡ ಆಗಿಲ್ಲ ಫ್ರೆಂಡ್ಸ್. ಆಗಲೇ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ವ, ಜಾಗ ಕೂಡ ಸಾಕಾಗೋದಿಲ್ಲ. ಇದೆಲ್ಲ ಫುಲ್ ರೋಡ್, ಇದು ಮನೆ ಮುಂದೆ ಜಾಗ ಇಲ್ಲ ಹೇಳ್ಬೇಕಂತಂದರೆ. ಹಂಗಾಗಿ ಎಲ್ಲ ಕೂಡ ತುಳಿದ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂಡ ಚೆನ್ನಾಗಿರಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋಣಂದ್ರೂ ಕೂಡ ಆಗಲೇ ಎಲ್ಲ ಇದಾಗ್ಬಿಟ್ಟಿತ್ತು. ಅಷ್ಟು ಓಡಾಡ್ತಾಯಿದ್ರು. ಇನ್ನು ಮಕ್ಕಳಲ್ವ, ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಮತ್ತು ರೋಡ್ ಸೈಡ್ ಅಲ್ವ, ರೋಡಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಇನ್ನು ತುಳ್ಕೊಂಡು ಹೋಗ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಇನ್ನು ಸಂಜೆಗೆಲ್ಲ ಅಡುಗೆಗೆಲ್ಲ ಬೇಕಲ್ವ. ಇನ್ನು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಇದು ಕರಿಬೇವು, ಅದೆಲ್ಲ ಕೂಡ ಸ್ವಲ್ಪ ಸೊಪ್ಪಿಂದು ಏನೇನು ಐಟಮ್ ಇರುತ್ತೆ ಪ್ರತಿಯೊಂದು ಸೊಪ್ಪು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಶ್ರಾವಣಿ ನಮ್ಮ ಇವಳಿಗೆ ಕೀರ್ತನೆಗೆ ಕೋನ ಹಾಕ್ತಾಯಿದ್ದಾಳೆ. ಇನ್ನು ಜಾಸ್ತಿ ಜನ ಯಾರು ಕೋನ ಹಾಕ್ಕೊಂಡಿರಲಿಲ್ಲ ನೈಟು. ಇನ್ನು ಇವತ್ತೇ ಶನಿವಾರನೇ ಕೋನ ಹಾಕ್ಕೊತಾ ಇದ್ದಾರೆ ಬೆಳಗ್ಗೆ ಟೈಮು. ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಗೌರಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಕೂಡ ತೆಂಗಿನಕಾಯಿದು ಅದು ಸರಿಯಾಗಿ ಸುಲಿದಿರಲಿಲ್ಲಲ್ಲ, ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಒಂದು ಚೀಲಕ್ಕೆ ತುಂಬಿಟ್ರು. ಯಾಕೆಂದರೆ ಮತ್ತು ಸಂಜೆಗೆ ಎಲ್ಲ ಬೇಕಾಗುತ್ತಲ್ಲ, ದೇವಸ್ಥಾನಗಳಿಗೆಲ್ಲ ಹೋಗೋದು ಮತ್ತು ನಾಗಪ್ಪ ಕೂಡ ಮಾಡಬೇಕಲ್ಲ, ಕೆಲವೊಂದು ಪೂಜೆಗಳಿದ್ದಾವೆ, ಶಾಸ್ತ್ರಗಳು ಕೂಡ ಇದ್ದಾವೆ. ಅದಕ್ಕೆಲ್ಲ ಕಂಪಲ್ಸರಿ ಕಾಯಿ ಒರೆಸ್ಬೇಕಲ್ಲ, ಅದಕ್ಕೆ ಎಲ್ಲ ಒಂದು ಸತಿ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ಬಂದುಬಿಟ್ಟು ನಮ್ಮ ಪೂಜೆ ಮತ್ತು ನಮ್ಮ ರತ್ನಮ್ಮ ಚಿಕ್ಕಮ್ಮ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ. ಉಪ್ಪಿಟ್ಟು ಏನಕ್ಕಂದರೆ ನಮಗೆ ಮನೇಲಿ ಇವಾಗ ಇದೀವಲ್ವ, ನಮಗೆ ತಿನ್ನೋದಕ್ಕೆ ಮಾತ್ರ ಇವಾಗ ಎಷ್ಟು ಬೇಕು ಅಷ್ಟು ಮಾಡ್ಕೊತಾ ಇದ್ದೀವಿ. ಆಗಲೇ ಬರ್ತಾ ಬರ್ತಾ ತುಂಬ ಜನ ಬಂದುಬಿಟ್ಟಿದ್ರು, ಬಸ್ಸಿಗೆಲ್ಲ ಬರೋರು ಕೂಡ. ಇನ್ನು ಜಾಸ್ತಿ ಜನ ಬೇರೆ, ಮತ್ತು ಮಕ್ಕಳು ಕೂಡ ಜಾಸ್ತಿ ಜನ ಅಲ್ವಾ. ಇನ್ನು ಬೆಳಗ್ಗೆನೇ ಏನೋ ಬೇರೆ ಐಟಮ್ ಮಾಡೋದಕ್ಕಾಗೋದಿಲ್ಲ, ಇನ್ನು ಮುದ್ದೆ ಅಂತೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ ನೈಟೇ ಬಿಸಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಮತ್ತು ಇವತ್ತಿಂದ ಮುದ್ದೆ ಮಾಡೋ ಹಾಗೆ ಇಲ್ಲ ಮನೆಯಲ್ಲಿ ಒಂದು 2-3 ದಿನ. ಅದಕ್ಕೆ ಇನ್ನು ಮುದ್ದೆ ಮಾಡೋದು ಇದಿರಲಿಲ್ಲ, ಇಲ್ಲಾಂದರೆ ಆರಾಮಾಗಿ ಮುದ್ದೆನೇ ಮಾಡ್ಕೊಂಡು ತಿಂತಾಯಿದ್ವಿ. ಇನ್ನು ಉಪ್ಪಿಟ್ಟು ಒಂದು ಕಡೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರಿ. ಈ ಕಡೆ ಬಂದುಬಿಟ್ಟು ನಮ್ಮ ಅಣ್ಣರು ಸ್ವಲ್ಪ ಚಪ್ರ ಹಾಕೋದಕ್ಕೆ ಮದುವೆ ಚಪ್ರ ರೆಡಿ ಮಾಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಬೆಸ್ಟು. ಜಾಗ ಇಲ್ಲ ಫ್ರೆಂಡ್ಸ್, ಮನೆ ಮುಂದೆ ಹಾಕಬೇಕು ಚಪ್ರ ಹೇಳ್ಬೇಕಂದ್ರೆ. ಆ ಕಡೆ ಶೀಟ್ ರೋಡ್ ಸೈಡ್ ಹಾಕಬೇಕಿತ್ತು, ರೋಡ್ ಸೈಡ್ ನಮ್ಗೆ ಜಾಗ ಇಲ್ಲ ಇಲ್ಲಿ. ಅದಕ್ಕೆ ಮನೆ ಮುಂದೆನೇ ಸ್ವಲ್ಪ ಶೀಟ್ ಹಾಕಿದ್ದಾರೆ ಮನೆ ಮುಂದೆನೇ. ಅದ್ರ ಕೆಳಗಡೆ ಸ್ವಲ್ಪ ಚಪ್ರ ಹಾಕ್ತಾಯಿದ್ದಾರೆ ಶಾಸ್ತ್ರಕ್ಕೆ. ಇನ್ನು ಕಂಪಲ್ಸರಿ ಮದುವೆ ಚಪ್ರ ಅಂತ ಹಾಕಲೇಬೇಕಲ್ಲ. ಅದಕ್ಕೆ ಈ ಥರ ಎಣ್ಣೆ ಡಬ್ಬ ತೊಗೊಂಡ್ಬಿಟ್ಟು ಒಂದು 4, ಅದಕ್ಕೆ ಮಣ್ಣು ತುಂಬಿಟ್ಟು ಇನ್ನು ಕಟ್ಟಿಗೆ ಗರಿ ಎಲ್ಲ ತೊಗೊಂಬಂದ್ಬಿಟ್ಟು ಅದಕ್ಕೆ ಏನೇನು ಬೇಕಂತ ಎಲ್ಲ ಕೂಡ ಜೋಡಿಸ್ಕೊಂಡು ಇನ್ನು ಈ ಕಡೆ ಚಪ್ರ ಶಾಸ್ತ್ರ ಮಾಡಬೇಕಂತ ಹೇಳ್ಬಿಟ್ಟು ಇನ್ನು ಚಪ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಚಿಕ್ಕ ಪಾತ್ರೆ ಇಟ್ಟಿದ್ರಲ್ವ ಉಪ್ಪಿಟ್ಟಿಗೆ, ಅದು ರವೆ ಎಲ್ಲ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಇನ್ನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಇನ್ನು ನೀರು ಕೂಡ ಕುದೀತಾ ಇದೆ ಉಪ್ಪಿಟ್ಟಿಗೆ. ಇನ್ನು ಫೈನಲಿ ನಮ್ಮ ಚಿಕ್ಕಮ್ಮ ಸ್ವಲ್ಪ ರವೆ ಎಲ್ಲ ಹಾಕೋದಕ್ಕೆ ಅಂದರೆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕಲ್ಲ. ಇನ್ನು ಕುದಿ ಬಂದ ತಕ್ಷಣವೇ ಎಲ್ಲ ನೀಟಾಗಿ ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಇನ್ನು ತಿರುಗಿಸ್ತಾ ಇದ್ದಾರೆ. ಇನ್ನು ಈ ಕಡೆ ಬಂದುಬಿಟ್ಟು ಪೂಜೆ ರವೆ ಹಾಕ್ತಾಯಿದ್ದಾಳೆ. ಚಿಕ್ಕಮ್ಮ ನೀಟಾಗಿ ತಿರುಗಿಸ್ತಾ ಇದ್ದಾಳೆ ಉಪ್ಪಿಟ್ಟು, ಇಲ್ಲಾಂದರೆ ಬೇಗ ಗಂಟಾಗ್ಬಿಡುತ್ತೆ. ರವೆನ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಹುರ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಹಾಗಾಗಿ ಮತ್ತೆ ಬಾಣಲಿ ಅವೆಲ್ಲ ತೊಗೊಂಡು ಉರಿಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನು
ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಇನ್ನು ಹಂಗೆ ಡೈರೆಕ್ಟಾಗಿ ಕೊಲತೆ ಪ್ರಕಾರ ರವೆ ಎಲ್ಲ ಅಳತೆ ಮಾಡಿಬಿಟ್ಟು ಇನ್ನು ನೀರು ಹಾಕ್ಬಿಟ್ಟು ಇನ್ನು ಮಾಡ್ತಾಯಿದ್ದಾರೆ. ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಾಗಿತ್ತು, ಮೆತ್ತಗೆ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿ. ಇದು ಸ್ವಲ್ಪ ಚಿಕ್ಕ ರವೆ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ಯಾವುದೇ ಟಿಫನ್ ಮಾಡಲಿ, ನಾವು ಪಲಾವ್ ಆಗಲಿ ಉಪ್ಪಿಟ್ಟಾಗಲಿ ಏನೇ ಆಗಲಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಇನ್ನು ಉಪ್ಪಿಟ್ಟು ಮಾಡಿದ್ರು. ಇನ್ನು ಈ ಕಡೆ ಬಂದುಬಿಟ್ಟು ಇಲ್ಲಿ ಅಡುಗೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಡುಗೆ ಮಾಡೋದಕ್ಕೆ ಪ್ಲಸ್ ಇಲ್ಲಿ ರಿಸೆಪ್ಷನ್ ಎಲ್ಲ ಮಾಡ್ತಾರಲ್ವ, ಆ ಥರ ಸ್ಟೇಜ್ ಹಾಕೋದಕ್ಕೆ ಇಲ್ಲಿ ಮಾಡ್ಕೊಂಡಿದ್ರು. ಇದು ಬೇರೆಯವ್ರ ಮನೆ ಹತ್ರ, ನಮ್ಮ ಮನೆ ಹತ್ರ ಜಾಗ ಇಲ್ಲ ಅನ್ನೋಗೋಸ್ಕರ ಇಲ್ಲಿಂದ ಹಿಡಿದ್ಬಿಟ್ಟು ಸೀದಾ ರೋಡ್ವರೆಗೂ ಕೂಡ ಶಾಮಿಯಾನ ಹಾಕ್ಸಿದ್ರು ನಮ್ಮಣ್ಣ. ಇಲ್ಲಿ ಕಾಣಿಸುತ್ತೆ ಅಲ್ವ, ಇಲ್ಲಿಂದ ಹಿಡಿದ್ಬಿಟ್ಟು ಆ ಕಡೆ ಎಂಡ್ವರೆಗೂ. ಇದು ಮತ್ತೆ ಸಾಯಂಕಾಲ ನಾನು ಫುಲ್ಲು ವೀಡಿಯೋ ತೋರಿಸ್ತೀನಿ ಸಂಜೆ ಟೈಮು. ಏನಂದರೆ ಇದು ಎಲ್ಲಿಂದ ಎಲ್ಲಿಗೆ ಹಾಕಿದ್ರು ಮತ್ತು ಡೆಕೋರೇಷನ್ ಯಾವ ಥರ ಮಾಡಿದ್ರು ಅನ್ನೋದು ಕೂಡ ನೆಕ್ಸ್ಟ್ ಗೊತ್ತಾಗುತ್ತೆ. ಇನ್ನೂ ಕೆಲಸ ಮಾಡ್ತಾಯಿದ್ರು ಇವರೆಲ್ಲನೂ ಕೂಡ. ಇನ್ನು ಸೈಡಲ್ಲೆಲ್ಲ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಮ್ಯಾಟ್ ಥರ ಹಾಕ್ಬೇಕಲ್ಲ. ಇನ್ನು ಮದುವೆ ಸಾಯಂಕಾಲ ಬರೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಒಟ್ಟು ಅವ್ರವ್ರ ಕೆಲಸದಲ್ಲೆಲ್ಲ ಬ್ಯುಸಿ ಇದ್ದರು. ಇನ್ನು ಫೈನಲಿ ಗರಿ ಎಲ್ಲ ತೊಗೊಂಬಂದ್ಬಿಟ್ಟು ಇನ್ನು ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಇನ್ನು ಚಪ್ರ ಹಾಕಿ ಅದಕ್ಕೆ ಗರಿ ಜಡೆ ಎಣಿಬೇಕಲ್ವ. ಇನ್ನು ನಮ್ಮ ಅಣ್ಣ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು. ಇದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಶಾಸ್ತ್ರಕ್ಕೆ ಮನೆ ಮುಂದೆನೇ ನಾವು ಮದುವೆ ಮಾಡಿಕೊಡ್ತಾ ಇರೋದು. ಹೆಣ್ಮಕ್ಳು ಅಂತಂದಮೇಲೆ ಇರೋದೊಬ್ಬಳೇ ಹೆಣ್ಮಗಳಲ್ವ, ಅದಕ್ಕೆ ಮನೆಯಿಂದನೇ ದಾರಿ ಎಳ್ಕೊಡ್ತೀವಿ ಅಂತ ಹೇಳಿದಕ್ಕೆ ಇನ್ನು ಮನೆ ಮುಂದೆನೇ ಎಷ್ಟು ಜನನ ಬರಲಿ ಅವರೆಲ್ಲ ಆ ಕಡೆ ಹೊರಗಡೆ ಇರ್ತಾರೆ. ಇಲ್ಲಿ ಎಷ್ಟು ಜಾಗ ಇದೆಯೋ ಚಪ್ಪರದ ಕೆಳಗೆ ಅಷ್ಟರೊಳಗೇ ಇನ್ನು ಮುಹೂರ್ತ ಇಟ್ಕೊಂಡಿದ್ರು. ಇನ್ನು ಹಂಗಾಗಿ ಸ್ವಲ್ಪ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ಎಲ್ಲ ಕೂಡ ಕೆಲಸಗಳು ಆಗ್ತಾಯಿದೆ, ಒಂದೊಂದೇ ಕೆಲಸಗಳು. ಎಷ್ಟೊತ್ತಿದ್ರು ಕೂಡ ಇವತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಬೇಕು. ಮತ್ತು ನೆಕ್ಸ್ಟು ಮದುವೆ ಎಣ್ಣೆ ಶಾಸ್ತ್ರ ಅದು ಇದು ಫುಲ್ಲು ಕೆಲಸಗಳು ಮಸ್ತು ಇರ್ತವೆ. ನಿಜವಾಗ್ಲೂ ನಾನು ಈ ಸತಿನೇ ಎಲ್ಲ ಈ ಥರ ಡೀಟೇಲ್ಸಾಗಿ ನೋಡಿದ್ದು. ಯಾವ ಮದುವೆಗೂ ನಾನು ಇಷ್ಟು ಡೀಟೇಲ್ಸಾಗಿ ನೋಡಿರಲಿಲ್ಲ. ಇನ್ನು ನಮ್ಮ ಅಣ್ಣ ಹೋಗ್ಬಿಟ್ಟು ರಾಯದುರ್ಗಕ್ಕೆ ಇನ್ನು ಹೂವು ತೊಗೊಬಂದರು. ಇನ್ನು ಬಿಡಿ ಹೂವು ತೊಗೊಂಬಂದಿದ್ದಾರೆ, ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಕೂಡ. ಆ ಸೇವಂತಿ ಹೂವು ಎಲ್ಲ ನೈಟೇ ಕಟ್ಟಿಟ್ಟು ಎಲ್ಲ ಇವಾಗ ಚಪ್ರಕ್ಕೆ ಅಲ್ಲಿಗೂ ಇಲ್ಲಿಗೆಲ್ಲ ಸ್ವಲ್ಪ ಸರಿ ಮಾಡಿದ್ರು. ಮತ್ತು ಪೂಜೆಗೆಲ್ಲ ಆಗ್ತಾವೆ ಅಂತೇಳ್ಬಿಟ್ಟು ಇನ್ನು ಎತ್ತಿಟ್ಟಿದ್ರು ಉಳಿದಿರೋವು. ಇನ್ನು ಇವತ್ತು ಬಂದುಬಿಟ್ಟು ಮುಡ್ಕೊಳ್ಳೋದಕ್ಕೆ ಮತ್ತು ಶಾಸ್ತ್ರಕ್ಕೆಲ್ಲದಕ್ಕೂ ಹೂವು ಬೇಕಲ್ವ, ಅದಕ್ಕೆ ಲೂಸ್ ತೊಗೊಂಬಂದಿದ್ದಾರೆ. ಹೇಳ್ಬೇಕಂದ್ರೆ ಅಂದರೆ ಕಟ್ಟಿರೋ ಹೂವಕ್ಕಿಂತ ಈ ಥರ ಬಿಡಿ ಹೂವೇ ಬೆಸ್ಟು ಅಂತಲೇ ಹೇಳ್ಬೋದು. ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಥರ ಬಿಡಿ ಹೂವು ತೊಗೊಂಬಂದರೆ. ಮಾರು ಅಂತಂದರೆ ತುಂಬ ರೇಟ್ ಇರುತ್ತೆ, ಒಂದು ಮಾರ್ಗೆ ಇಷ್ಟು ಕೂಡ ಬರೋದಿಲ್ಲ ಹೇಳಬೇಕಂದ್ರೆ. ಹಾಗಾಗಿ ಈ ಥರ ಬಿಡಿ ಹೂವು ತೊಗೊಂಬಂದು ನಾವೇ ಮನೇಲಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ರತ್ನಮ್ಮ ಚಿಕ್ಕಮ್ಮ ಅಂತೂ ಫುಲ್ ಎಕ್ಸ್ಪೋರ್ಟು ಇನ್ನು ಹೂವು ಕಟ್ಟೋದ್ರಲ್ಲಿ. ಅಲ್ಲಿ ಆಂಧ್ರದಲ್ಲಿ ಅವ್ರು ಯಾವಾಗಲೂ ಕಟ್ಟಿ ಅಭ್ಯಾಸ. ಆಂಧ್ರದಲ್ಲಿ ಹೂವಕ್ಕೂ ಮತ್ತು ಕರ್ನಾಟಕದ ಹೂದಕ್ಕೂ ಕಟ್ಟಿರೋ ಹೂವಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆಂಧ್ರದಲ್ಲಿ ಏನಂದರೆ 4 3 ಒಂದು ಸತಿ ಹಾರ ಕೂಡ ಕಟ್ತಾ ಇರ್ತಾರೆ ಒಂದೊಂದು ದಿಕ್ಕಿಗೆ, ಅಷ್ಟು ದಪ್ಪ ಇರುತ್ತೆ. ಇನ್ನು ನಮ್ಮ ಕಡೆ ಬಂದುಬಿಟ್ಟು ಸ್ವಲ್ಪ ತೆಳುವೆ ಕಟ್ತಾರೆ, 2 ಹಾಕಿ ಕಟ್ತಾರೆ ಜೋಡಿ. ಆ ಕಡೆ ಸೈಡಂತೂ ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಕಟ್ತಾ ಇದ್ದಾರಲ್ವ, ಈ ಥರ ಫುಲ್ಲು ದಪ್ಪ ಕಟ್ತಾರೆ ಹೂವು ಮಾತ್ರ. ಮುಡ್ಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಮಾರೋರಂತೂ ಎಷ್ಟೇ ದಪ್ಪ ಕಟ್ಟಿದ್ರು ಕೂಡ ಸ್ವಲ್ಪ ಎಳೆದೇ ಕೊಡ್ತಾ ಇರ್ತಾರೆ. ಹಾಗಾಗಿ ಇನ್ನು ಈ ಕಡೆ ಬಂದುಬಿಟ್ಟು ಅವರೆಲ್ಲ ಕನಕಾಂಬರ ಮಲ್ಲಿಗೆ ಎಲ್ಲ ಕಟ್ತಾಯಿದ್ರು. ಈ ಕಡೆ ಬಂದುಬಿಟ್ಟು ನಮ್ಮ ಶಿವಮ್ಮ ಮತ್ತು ನಮ್ಮ ಮಾರಕ್ಕ ಸ್ವಲ್ಪ ನೋಡ್ತಾ ಇರ್ಬೋದು, ನೈಟೆಲ್ಲ ಕಟ್ಟಿಟ್ಟಿದ್ರಲ್ವ ಸೇವಂತಿಗೆ ಹೂವು ಇದು. ಮತ್ತು ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಚಪ್ಪರದಕ್ಕೆಲ್ಲ ತೋರಣ ಎಲ್ಲ ಕಟ್ಬಿಟ್ಟು ಇನ್ನು ಹೂವು ಎಲ್ಲ ಹಾಕಿ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪಿಲ್ಲ ಮಾವಿನ ಎಲೆ ಅದೆಲ್ಲ ಕೂಡ ತೋರಣ ಎಲ್ಲ ನೀಟಾಗಿ ಕಟ್ಬಿಟ್ಟು ಮತ್ತು ಇವಾಗ ಬಾಗಿಲಿಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಬಳೆಯವರು ಬಂದರು. ಇನ್ನು ಬಳೆಯವರು ಬಂದಿರೋದಕ್ಕೆ ಅವ್ರಿಗೆ ಅಕ್ಕಿ ಬೇಳೆ ಬೆಲ್ಲ ಸ್ವಲ್ಪ ಏನೇನು ಐಟಮ್ ಬೇಕೋ ಮತ್ತು 100 ರೂಪಾಯಿ ದುಡ್ಡು ಮತ್ತು ಎಲೆ ಅಡಿಕೆ ಅದೆಲ್ಲ ಕೂಡ ಏನೇನು ಬೇಕೋ ಶಾಸ್ತ್ರಕ್ಕೆ ಅದೆಲ್ಲ ಕೂಡ ತೊಗೊಬಂದು ಇಲ್ಲಿ ಇಡ್ತಾ ಇದ್ದಾರೆ. ಇನ್ನು ಬಳೆ ಶಾಸ್ತ್ರ ಅಂದರೆ ಪ್ರತಿಯೊಬ್ಬರು ಎಷ್ಟು ಜನ ಇವಾಗ ಸದ್ಯಕ್ಕೆ ಇರ್ತೀವೋ ಅಷ್ಟು ಜನ ಕೂಡ ಬಳೆ ಹಾಕ್ಸ್ಕೋಬೇಕಿಲ್ಲಿ. ಅದು ಈ ಕಡೆ ಇದು ಅಂದರೆ ಯಾರಾದರೂ ಬಂದಿರೋರು ಎಷ್ಟು ಜನನ ಬರಲಿ ಅಷ್ಟು ಜನನೂ ಕೂಡ ಬಳೆ ಹಾಕ್ಸ್ಕೋಬೇಕು, ಮದುವೆ ಬಳೆ ಅಂತ ಹೇಳ್ಬಿಟ್ಟು. ಇನ್ನು ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೆಶ್ ಅಂದರೆ ಸಖತ್ತು ಫ್ರೆಶ್ ಆಗಿದೆ ತರಕಾರಿ ಎಲ್ಲ ಕೂಡ. ಇನ್ನು ಸಂಜೆಗೆ ಅಡುಗೆಗೆಲ್ಲ ಕೂಡ ಪ್ರಿಪ್ರೇಷನ್ನು ಎಲ್ಲ ಮಾಡ್ಕೊತಾಯಿದ್ರು. ಇನ್ನು ಈಗ ಬಂದುಬಿಟ್ಟು ಸೈಡ್ ಬಳೆ ನಮ್ಮ ಶ್ರಾವಣಿಗೆ ಇನ್ನು ಅವಳ ಹತ್ರನೂ ಪೂಜೆ ಮಾಡಿಸ್ಬಿಟ್ಟು ಇನ್ನು ಫಸ್ಟ್ ಅವಳೇ ಹಾಕ್ಕೋಬೇಕಂತ ಹೇಳಿಬಿಟ್ಟು ಇನ್ನು ಪೂಜೆ ಮಾಡಿಸ್ತಾ ಇದ್ದೀವಿ. ಇನ್ನು ಇವಾಗ ಬಳೆ ಶಾಸ್ತ್ರ ಮುಗಿದ ಮೇಲೆ ಮತ್ತೆ ನೆಕ್ಸ್ಟು ಸಂಜೆಗೆ ಮದುವೆ ಎಣ್ಣೆನ ಮಾಡಬೇಕಲ್ಲ.
ಅದಕ್ಕೆ ಇನ್ನು ತುಂಬ ಶಾಸ್ತ್ರಗಳೆಲ್ಲ ಇರ್ತವೆ, ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ. ಇನ್ನು ನಮ್ಮದ್ರಲ್ಲಂತೂ ಬೇಜಾನ್ ಶಾಸ್ತ್ರ ಇದ್ದಾವೆ, ಬಟ್ ನನಗೆ ಸರಿಯಾಗಿ ಹೇಳೋದಕ್ಕೆ ಬರ್ತಾ ಇಲ್ಲ. ಅಲ್ಲಿ ಎಲ್ಲ ಕೂಡ ನೆನಪಿರ್ತವೆ, ಮತ್ತು ನನಗೆ ಇಲ್ಲಿ ಹೇಳ್ಬೇಕು ಅಂದರೆ ನಾನು ಎಲ್ಲ ಮರ್ತು ಹೋಗ್ತಾ ಇದ್ದೀನಿ. ಅದಕ್ಕೆ ಹೇಳೋದಕ್ಕೆ ಆಗ್ತಾಯಿಲ್ಲ ಏನೇನು ಶಾಸ್ತ್ರ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಸದ್ಯಕ್ಕೆ ಬಳೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾಳೆ. ನೋಡ್ಬೋದು, ಎಲ್ಲ ಬಳೆ ಇಟ್ಬಿಟ್ಟು ಹಸ್ರು ಬಳೆ ಫಸ್ಟ್ ಎಲ್ಲ ಇಟ್ಬಿಟ್ಟು, ಇನ್ನು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು, ಇನ್ನು ಸ್ವಲ್ಪ ಉದ್ದಿನ ಕಡ್ಡಿ ಎಲ್ಲ ಹಚ್ಬಿಟ್ಟು, ಇನ್ನು ತೆಂಗಿನಕಾಯಿ ಇರ್ತಲ್ಲ ತೆಂಗಿನಕಾಯಿ ಎಲ್ಲ ಒಡಿಸ್ಬಿಟ್ಟು, ಇನ್ನು ಕೈ ಮುಗಿದ್ಬಿಟ್ಟು ಇನ್ನು ಕೂತ್ಕೊಂಡು ಬಳೆ ಹಾಕ್ಸ್ಕೊಳ್ಳೋದು ಅಷ್ಟೇ ಬಾಕಿ. ಇವರಂತೂ ತುಂಬ ಚೆನ್ನಾಗಿ ಹಾಕ್ತಾರೆ ಬಳೆ. ನಮ್ಮ ಇನ್ನೊಬ್ಬ ಅಕ್ಕನ ದೊಡ್ಡ ಅಕ್ಕನ ಮಗಳಿಗೂ ಮದುವೆಗೆ ಅಷ್ಟೇ ಇವರೇ ಬಂದಿದ್ದು. ಪ್ರತಿಯೊಂದು ಮದುವೆಗೆ ಇವರೇ ಬರ್ತಾರಂತೆ. ಒಟ್ಟು ಚೆನ್ನಾಗಿ ಹಾಕ್ತಾರೆ. ಎಷ್ಟೇ ಚಿಕ್ಕ ಬಳೆ ಆದರೂ ಕೂಡ ಚೆನ್ನಾಗಿ ತೊಡಿಸ್ತಾರೆ ಬಳೆ ಮಾತ್ರ. ಅಂದರೆ ಸ್ವಲ್ಪ ಲೂಸಾಗಿ ಹಾಕೋದು ಆ ಥರ ಎಲ್ಲ ಏನಿಲ್ಲ. ನಮ್ಗೆ ಯಾವ ಥರ ಬೇಕೋ ಆ ಥರ ಸೈಜಲ್ಲಿ ಚೆನ್ನಾಗಿ ಬಳೆ ಮಾತ್ರ ಚೆನ್ನಾಗಿ ತೊಡಿಸ್ತಾ ಇರ್ತಾರೆ. ಇನ್ನು ಅದಕ್ಕೋಸ್ಕರ ಇವ್ರನ್ನೇ ನಾವು ಕರೆಸ್ತಾ ಇರ್ತೀವಿ. ಇನ್ನು ಈ ಮದುವೆಯಲ್ಲಿ ಅಷ್ಟೇ ಇನ್ನು ಇವರೇ. ಹೆಣ್ಮಕ್ಳು ಇರೋ ಮನೆಯಲ್ಲಂತೂ ತುಂಬ ಇದೆಲ್ಲ ನೋಡ್ತಾ ಇದ್ದರೆ ಹೆಣ್ಮಕ್ಳು ಅಂತೂ ಕೆಲವು ಹೆಣ್ಮಕ್ಳೆಲ್ಲ ಅದೃಷ್ಟ ಮಾಡಿರ್ತಾರೆ, ಕೆಲವು ಹೆಣ್ಮಕ್ಳೆಲ್ಲ ಅಷ್ಟೊಂದು ಅದೃಷ್ಟ ಇರೋದಿಲ್ಲ. ಈ ಥರ ಮೆಮೊರಬಲ್ ಆಗಿರ್ಬೇಕಂತಂದರೆ ಇದೆಲ್ಲ ತುಂಬ ಖುಷಿ ಅನಿಸುತ್ತೆ. ಶಾಸ್ತ್ರ ಸಂಪ್ರದಾಯ ಮದುವೆ ಇದೆಲ್ಲ ಕೂಡ ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಕೆಲವ್ರಿಗೆ ಅದೃಷ್ಟ ಇರೋದಿಲ್ಲ. ಕೆಲವ್ರು ಸಿಂಪಲಾಗಿ ದೇವಸ್ಥಾನದಲ್ಲಿ ಆಗಿರ್ತಾರೆ, ಕೆಲವರು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ, ಕೆಲವರು ಗ್ರ್ಯಾಂಡಾಗಿ ಮದುವೆ ಆಗಿರ್ತಾರೆ. ಎಲ್ರಿಗೂ ಕೂಡ ಒಂದೊಂದು ಚಾನ್ಸು ಒಬ್ಬೊಬ್ರಿಗೆ ಅನಿಸುತ್ತೆ ಅಂತ ಇರುತ್ತಲ್ವ, ಆ ಥರ ಇರುತ್ತೆ. ಒಟ್ಟು ಟೋಟಲಿ ಈ ಮದುವೆ ಅಂತೂ ತುಂಬ ಖುಷಿ ಕೊಡುತ್ತೆ ಎಲ್ರಿಗೂ ಕೂಡ. ನಾವು ಕೂಡ ಅಷ್ಟೇ ತುಂಬ ಖುಷಿಯಿಂದ ಚೆನ್ನಾಗಿರ್ಲಿ ಲೈಫ್ ಅಂತ ಹೇಳ್ಬಿಟ್ಟು ಇನ್ನು ಹಾರೈಸ್ಬಿಟ್ಟು ಇನ್ನು ಮದುವೆದೆಲ್ಲ ಮಾಡ್ಕೊಂಡ್ವಿ. ಇನ್ನು ಫೈನಲ್ ಎಲ್ಲರೂ ಕೂಡ ಕಂಪಲ್ಸರಿ ಬಳೆ ತೊಟ್ಕೊಂಡ್ರು. ಇನ್ನು ಲಾಸ್ಟಲ್ಲಿ ಇನ್ನು ಸಂಜೆ ಆಯಿತು. ಇನ್ನು ಸಂಜೆಗೆ ಸ್ವಲ್ಪ ಒಡವೆ ಎಲ್ಲ ಹಾಕ್ಕೊತಾ ಇದ್ದಾಳೆ. ಇನ್ನು ಒಡವೆ ಅಂತಂದರೆ ತುಂಬ ಒಡವೆ ಇದೆ ಇವಳದು, ಆದರೂ ಯಾವ ಕೂಡ ಒಡವೆ ಹಾಕ್ಕೊಂಡಿಲ್ಲ ಅವಳು. ಇನ್ನು ಕಾಲು ಚೈನು ಕಡಗ ಅಷ್ಟೇ ಹಾಕ್ಕೊಂಡಿದ್ದು. ಇನ್ನು ಮಿಕ್ಕಿರೋದೆಲ್ಲ ಕೂಡ ಇದು ಆರ್ಟಿಫಿಷಿಯಲ್ ಸೆಟ್ ಬರುತ್ತಲ್ವ, ಇನ್ನು ಅದನ್ನೇ ತರಿಸಿದ್ವಿ. ಇನ್ನು ಇಂಥ ಟೈಮಲ್ಲಂತೂ ಗೋಲ್ಡೆಲ್ಲ ಇಟ್ಕೊಂಡು ಇನ್ನು ತುಂಬ ಸ್ವಲ್ಪ ಕಷ್ಟನೇ ಮ್ಯಾನೇಜ್ ಮಾಡೋದು. ಇನ್ನು ಮದುವೆ ಎಲ್ಲ ಆದಮೇಲೆ ರಿಸೆಪ್ಷನ್ ಎಲ್ಲ ಪೂರ್ತಿ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಯಾವಾಗಾದರೂ ಫ್ರೀ ಆಗಿದ್ದಾಗ ಬಂಗಾರದ ಒಡವೆ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇನ್ನು ಒಂದು 2 ಸಟ್ಟನೋ 3 ಸಟ್ಟನೋ ಏನೋ ತರಿಸಿದ್ರು ಇವರು. ಎಲ್ಲ ಕೂಡ ಯಾವ್ಯಾವ ಅಂದರೆ ರಿಸೆಪ್ಷನ್ಗೆ ಅದಕ್ಕೆಲ್ಲ ಕೂಡ ಯಾವ ಸೀರೆಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ಲು. ಹಂಗಾಗಿ ಬಂಗಾರದ ಒಡವೆ ಏನೂ ಹಾಕಲಿಲ್ಲ. ಇನ್ನು ಫೈನಲಿ ಇವಾಗ ಮದುವೆ ಹೆಣ್ಣು ಮಾಡಬೇಕಂತ ಹೇಳ್ಬಿಟ್ಟು ಇವಾಗ ನಮ್ಮ ಅನಿತಾನೇ ರೆಡಿ ಮಾಡ್ತಾ ಇದ್ದಾಳೆ. ಮೇಕಪ್ ಅವ್ರನ್ನೂ ಯಾರನ್ನೂ ಕೂಡ ನಾವು ಕರೆಸಿರ್ಲಿಲ್ಲ. ಇನ್ನು ಮನೆಯಲ್ಲೇ ಎಷ್ಟು ಬರುತ್ತೋ ಅಷ್ಟು ಸ್ಯಾರಿ ಉಡ್ಸೋದಾಗಲಿ ಮೇಕಪ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ನಮ್ಮ ಅನಿತಾನೇ ಚೆನ್ನಾಗಿ ಮಾಡ್ತಾಯಿದ್ಲು. ಇನ್ನು ಫೈನಲಿ ನೋಡೋಣ ಬನ್ನಿ ನೈಟ್ ಇದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕಡೆ ಒಂದು ಇದು ಹಾಕಿದ್ದಾರೆ ಬ್ಯಾನರು, ಈ ಕಡೆ ಇನ್ನೊಂದು ಬ್ಯಾನರ್ ಹಾಕಿದ್ದಾರೆ. ಅಂದರೆ ಅವ್ರ ಮನೆತನದ್ದು ಮತ್ತು ಮುಹೂರ್ತದ ಟೈಮು ಅದು, ಮತ್ತು ಈ ಕಡೆ ಬಂದುಬಿಟ್ಟು ಮದುವೆ ಹೆಣ್ಣು ಗಂಡಿನ ಫೋಟೋ. ಇದು ಇಲ್ಲಿಂದ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಇದು ಇಲ್ಲಿ ಬಸ್ ಸ್ಟಾಪ್ ಹತ್ತತ್ರನೇ ಇದು. ಇಲ್ಲಿಂದ ಸ್ಟಾರ್ಟ್ ಆದಾಗ ನೋಡ್ತಾ ಇರ್ಬೋದು ಎಲ್ಲ ಕೂಡ ಅರೇಂಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಕಡೆ ಆದರೂ ಪರವಾಗಿಲ್ಲ, ಇರೋದ್ರಲ್ಲೇ ಸಖತ್ತಾಗೂ ಮಾಡಿದರು. ಈ ಕಡೆ ಬಂದುಬಿಟ್ಟು ಪುಟಾಣಿದೊಂದು ಗಣೇಶನ ಇಟ್ಟಿದ್ದಾರೆ ವಿಗ್ರಹ, ತುಂಬ ಚೆನ್ನಾಗಿದೆ. ಇದಂತೂ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇನ್ನು ಬಂದ ತಕ್ಷಣವೇ ಹಂಗೆ ಗಣೇಶಂದು ಮುಖ ನೋಡಿಕೊಂಡು ಇನ್ನು ಕೈ ಮುಕ್ಕೊಂಡು ಇನ್ನು ಒಳಗಡೆ ಹೋಗೋದು. ಇನ್ನು ಎಲ್ಲರೂ ಕೂಡ ಇನ್ನು ಓಡಾಡ್ತಾ ಇದ್ದಾರೆ. ಇನ್ನು ಮದುವೆ ಬಂದಿರಲಿಲ್ಲ. ಇನ್ನು ಎಲ್ಲರೂ ಕೂಡ ಇಲ್ಲಿಗೆ ಯಾರ್ಯಾರು ಬಂದಿದ್ರು ಅವರೆಲ್ಲ ಕೂಡ ಇಲ್ಲೇ ನಾವು ಒಟ್ಟು ರಿಲೇಷನರೆಲ್ಲ ಹೆಣ್ಣಿನ ಕಡೆಯವರೆಲ್ಲ ಕೂಡ ಇಲ್ಲೇ ಇದ್ರಲ್ವ, ಎಲ್ಲರೂ ಕೂಡ ಇಲ್ಲೇ ಕೂತ್ಕೊಂಡು ಇನ್ನು ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡಿರೋರೆಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಹೋಗ್ತಾ ಇದ್ರೆ ಏನೋ ಒಂಥರ ಎಲ್ಲೋ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿತ್ತು. ಇನ್ನು ಮಕ್ಕಳೆಲ್ಲ ಆಟ ಆಡೋದಾಗಲಿ ಓಡಾಡೋದಾಗಲಿ. ಇನ್ನು ಇದು ಬಂದುಬಿಟ್ಟು ಇನ್ನು ರೇಡಿ ಹಾಕಿದ್ದಾರೆ, ಸಾಂಗೆಲ್ಲ ಹಾಕಿದ್ದಾರೆ. ಸಾಂಗೆಲ್ಲ ಕೇಳಿಕೊಂಡು ಮಕ್ಕಳು ಡ್ಯಾನ್ಸ್ ಮಾಡಿಕೊಂಡು ಏನೋ ಒಂಥರ ಚೆನ್ನಾಗಿರುತ್ತೆ ಮದುವೆ ಮನೆ ಅಂತಂದರೆ. ಇನ್ನು ಅಲ್ಲಿಂದ ಇದು ಮದುವೆ ಮನೆ. ಇನ್ನು ಈ ಕಡೆ ನೋಡ್ಬೋದು ಗೇಟ್ ಹತ್ರ ಇದು ಮನೆ. ಮತ್ತು ಮುಂದ್ಗಡೆ ಹೋಗಬೇಕು, ಸ್ವಲ್ಪ ಮುಂದ್ಗಡೆ ಹೋದರೆ ಇನ್ನು ಬೇರೆಯವ್ರ ಮನೆ ಹತ್ರ ಎಲ್ಲ ಕೂಡ ತುಂಬ ಜಾಗ ಇದೆ. ಅಲ್ಲೇ ಎಲ್ಲ ಊಟದ ವ್ಯವಸ್ಥೆ ಮತ್ತು ಸ್ಟೇಜೆಲ್ಲ ಹಾಕಿದ್ದಿದ್ದು ಇಲ್ಲಿ ನೋಡ್ತಾ ಇರ್ಬೋದು.
ಇನ್ನು ಸಾಯಂಕಾಲಕ್ಕೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ರಾಗಲೇ, ಯಾಕೆಂದರೆ ಗಂಡಿನ ಕಡೆಯವರು ಬರ್ತಾರಲ್ಲ, ತುಂಬ ಜನ ಬರ್ತಾರೆ. ಅವ್ರಿಗೆ ಬಂದ ತಕ್ಷಣವೇ ಊಟಕ್ಕೆ. ಇನ್ನು ಬೆಳಗ್ಗೆ ಊಟ ಬೇರೆ ಇರುತ್ತೆ, ಸಾಯಂಕಾಲ ಊಟ ಬೇರೆ ಇರುತ್ತೆ. ಇವಾಗ ನೈಟ್ ಊಟ ಏನಿಲ್ಲ, ಸಿಂಪಲಾಗಿ ಪಾಯಸ, ಅನ್ನ, ಸಾಂಬಾರು ಮತ್ತು ಪಲ್ಯ ಅಷ್ಟೇ. ಇನ್ನು ಬೆಳಗ್ಗೆ ಇರುತ್ತಲ್ವ, ಇನ್ನು ಫುಲ್ಲು ವೆರೈಟಿ. ಇನ್ನು ಅದಕ್ಕೋಸ್ಕರ ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಇಲ್ಲೇ ಸೆಟ್ಲಾಗಿಬಿಟ್ಟಿದ್ರು. ಅಡುಗೆಯವ್ರದ್ದೆಲ್ಲ ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿ. ಇಲ್ಲಿ ಬಂದುಬಿಟ್ಟು ಅಂದರೆ ಅಡುಗೆ ಮಾಡೋ ಭಟ್ರು ಕೂಡ ಎಲ್ಲರೂ ಹೆಲ್ಪ್ ಮಾಡೋದಕ್ಕೆ, ಹೆಣ್ಮಕ್ಳು ಎಲ್ಲರೂ ಕೂಡ ಇದ್ದರು. ಆದರೂ ಕೂಡ ಮನೆಯವರಂತ ಒಬ್ಬರು ಇಬ್ಬರು ಇರಬೇಕಲ್ಲ ಇಲ್ಲೆಲ್ಲ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ. ಅವ್ರಿಗೆ ಏನು ಬೇಕೋ ಅದು ಬೇಗ ಪಟ ಕೊಟ್ಟರೆ ಇನ್ನು ನಾವು ಅಡುಗೆ ಕೂಡ ಬೇಗ ಆಗುತ್ತೆ. ಮತ್ತು ಉಳಿದಿರೋ ಐಟಮ್ ಎಲ್ಲ ಮತ್ತೆ ತೊಗೊಂಡು ಬಂದು ಮತ್ತೆ ಮನೆಯ ಒಳಗೆ ಇಟ್ಕೊಳ್ಳೋದಕ್ಕೂ ಎಲ್ಲ ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮನ ಅತ್ತೆನ ಅಲ್ಲಿ ಬಿಟ್ಟಿದ್ವಿ. ಇನ್ನು ಫೈನಲಿ ನೋಡಿದ್ರಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಇವಳ ರೆಡಿ ಮಾಡಿದ್ವಿ. ಇನ್ನು ರೆಡಿ ಮಾಡಿದ್ದೇನೆಂದರೆ, ಇನ್ನು ಗಂಗಮ್ಮ ನಾಗಪ್ಪ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ಇನ್ನು ಅವರು ಗಂಡನ ಕಡೆಯವ್ರು ಬರೋಷ್ಟೊತ್ತಿಗೆ ರೆಡಿ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ರೆಡಿ ಮಾಡಿದ್ದಾಳೆ ನಮ್ಮ ಅನಿತಾ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸಿಂಪಲ್ ಆಗಾದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಫುಲ್ಲು ಹೈಟ್ ಇದ್ದಾಳೆ ಇವಳಂತೂ. ಇನ್ನು ಫೈನಲಿ ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಇನ್ನು ಕೂತ್ಕೊಂಡಿದ್ವಿ. ಇನ್ನು ಗಂಡನ ಕಡೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇದು ನಾಗಪ್ಪ ಮಾಡೋಕ್ಕೆ ಹೋಗೋದಕ್ಕಂತ ಹೇಳ್ಬಿಟ್ಟು ಇನ್ನು ಫೈನಲಿ ಅವ್ರು ಬರೋದು ತುಂಬ ಲೇಟ್ ಆಯಿತು. ಒಂದು 8:30 9 ಗಂಟೆ ಮೇಲೆ ಆಗಿತ್ತು ಅವ್ರು ಬರೋಷ್ಟೊತ್ತಿಗೆ. ಇನ್ನು ಮೇಳ ಎಲ್ಲ ಬೇಕಲ್ವ, ಇನ್ನು ಅದಕ್ಕೋಸ್ಕರ ಇನ್ನು ಅವರು ಕೂಡ ಬಂದರು. ಇನ್ನು ಬಂದ ತಕ್ಷಣವೇ ಇನ್ನು ಹೊರಡ್ತಾ ಇದ್ದೀವಿ ನಾಗಪ್ಪ ಮಾಡ್ಕೊಂಬರೋದಕ್ಕೆ. ನಾಗಪ್ಪ ಬಂದ ಮೇಲೆ ಮತ್ತೆ ಮದುವೆ ಹೆಣ್ಣನ್ನು ಮಾಡ್ತಾರೆ ಮನೆಯಲ್ಲಿ. ಅರಿಶಿನ ಎಲ್ಲ ಹಚ್ಬಿಟ್ಟು, ಅಲ್ಲಿವರೆಗೂ ಅರಿಶಿನ ಏನೂ ಹಚ್ಚೋದಿಲ್ಲ. ಅದಕ್ಕೆ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಮನೆಗೂ ಇಲ್ಲಿಗೂ ತುಂಬ ದೂರ ಇದೆ, ಸಖತ್ತು ದೂರ ಆಗುತ್ತೆ. ಇನ್ನು ಅಲ್ಲಿಂದ ಕೂಡ ನಡ್ಕೊಂಡು ಎಲ್ಲರೂ ಕೂಡ ಬಂದ್ವಿ. ತುಂಬ ಜನ ಬಂದಿದ್ರು ಹಿಂದ್ಗಡೆ ಎಲ್ಲನೂ. ಇನ್ನು ಫೋಟೋಗ್ರಾಫರು, ವೀಡಿಯೋಸ್ ಎಲ್ಲ ಕೂಡ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನದ ಹತ್ರನೇ ನಾಗರಕಟ್ಟೆ ಇದೆ. ಇನ್ನು ಅಲ್ಲೇ ಪೂಜೆ ಮಾಡಿದ್ರು. ಪ್ರತಿಯೊಬ್ಬರು ಮದುವೆ ನಡೆಸಿದ್ರೆ ಇಲ್ಲಿಗೆ ಬಂದುಬಿಟ್ಟು ಇನ್ನು ನಾಗಪ್ಪ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಾಗರಕಟ್ಟೆ ಇದೆ ಅಲ್ವಾ, ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಕೂಡ. ಇನ್ನು ಕತ್ತಲು ಏನು ಕೂಡ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಇನ್ನು ಬೆಳಕಂತೂ ಅಷ್ಟಕ್ಕಷ್ಟೇ. ಹಾಗಾಗಿ ಜಾಸ್ತಿ ಅಲ್ಲಿ ಏನು ಪೂಜೆದ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡೆ ಅಷ್ಟೇ. ಇನ್ನು ಜಾಸ್ತಿ ಏನು ಮಾಡ್ಕೊಂಡಿಲ್ಲ ನಾನು. ಇನ್ನು ಫೈನಲ್ ಇಲ್ಲಿಗೆ ಬಂದ್ವಲ್ವ ಆಂಜನೇಯ ದೇವಸ್ಥಾನಕ್ಕೆ. ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನು ಎಲ್ಲ ಸ್ವಲ್ಪ ನಾಗರಕಟ್ಟೆ ಎಲ್ಲ ಅದೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಹೂವು ಮುಡಿಸಿ ಇನ್ನು ಕಾಯಿ ಹೊಡ್ಸ್ಬಿಟ್ಟು ಇನ್ನು ಹಾಲು ಹಾಕಿ ಇನ್ನು ವಾಪಸ್ ಬಂದು ಮನೆಗೆ. ಇನ್ನು ವಾಪಸ್ ಬಂದ ತಕ್ಷಣವೇ ಮತ್ತೆ ನೈಟ್ ರಾತ್ರಿಗೆ ಇದೆಲ್ಲ ಕೂಡ ಶಾಸ್ತ್ರಗಳೆಲ್ಲ ಆಗ್ತಾಯಿರೋದು. ಇನ್ನು ಸೋದರತ್ತೆ ಅರಿಶಿನ ನೀರು ಹಾಕಬೇಕಲ್ಲ. ಇನ್ನು ನಮ್ಮ ಅಕ್ಕ ದೊಡ್ಡಕ್ಕ ಇವರು ಇನ್ನು ಅರಿಶಿನ ಹಚ್ತಾ ಇದ್ದಾರೆ. ಇನ್ನು ಇವಾಗಿಂದ ಅವರು ಎಲ್ಲೂ ಕೂಡ ಇನ್ನು ಹೊರಗಡೆ ಏನು ಹೋಗಾಗಿಲ್ಲ. ಮತ್ತು ಬೆಳಗ್ಗೆ ಟೈಮು ಮುಹೂರ್ತ ಆಗಿ ಎಲ್ಲ ಮುಗಿಯೋವರೆಗೂ ಊಟ ಕೂಡ ಮಾಡೋ ಹಾಗಿಲ್ಲ. ಇನ್ನೆಲ್ಲ ಕೂಡ ಒಂದೊತ್ತಿಂದನೇ ಇನ್ನು ಶಾಸ್ತ್ರಗಳು ಮಾಡಬೇಕಾಗುತ್ತೆ. ಹಂಗಾಗಿ ಇನ್ನು ನಾಗಪ್ಪನ ಹಬ್ಬ ಅಂದರೆ ನಾಗರಕಟ್ಟೆಗೆ ಪೂಜೆ ಮಾಡೋಕ್ಕೆ ಹೋಗ್ತೀವಲ್ವ, ಆವಾಗ ಸಂಜೆಯಿಂದ ಕೂಡ ಏನೂ ಕೂಡ ತಿನ್ನೋ ಹಾಗೆ ಇಲ್ಲ. ಮದುವೆ ಗಂಡಾಗಲಿ ಹೆಣ್ಣಾಗಲಿ. ಅದಕ್ಕೆ ಇನ್ನು ನಾವು ಲೇಟಾಗಿ ಅವಳಿಗೆ ಸ್ನಾನ ಮಾಡೋಕ್ಕೆ ಹೇಳಿದ್ವಿ. ಇಲ್ಲಾಂದರೆ ಹೊಟ್ಟೆ ಹಸುಗಂತೂ ತಡ್ಕೊಳ್ಳೋದೇ ಇಲ್ಲ ಇವಳು. ಯಾವಾಗ ತಲೆ ಸುತ್ತು ಬೀಳ್ತಾಳೆ ಅನ್ನೋದು ಗೊತ್ತಿರಲ್ಲ. ಹಂಗಾಗಿ ನಾವು ಜಾಸ್ತಿ ಹೊತ್ತು ಅವಳ ಉಪವಾಸ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಸಂಜೆ ಟೈಮೇನೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಒಂದು ಸತಿ ಊಟ ಮಾಡಿಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಇನ್ನು ಅಲ್ಲಿ ನಾಗರಕಟ್ಟೆಗೆ ಹೋಗಿ ಬಂದು ಮತ್ತು ಇವಾಗ ಮದುವೆ ಹೆಣ್ಣು ಮಾಡ್ತಾಯಿದ್ದಾರೆ. ಇನ್ನು ಸೋದರ ಹತ್ತಿರನೇ ಮಾಡಬೇಕು ಅಂತ ಫಸ್ಟಿಗೆ ಅರಿಶಿನ ನೀರು ಹಾಕಬೇಕು ಅಂತ ಬಂದಿತ್ತು. ಹಾಗಾಗಿ ನಮ್ಮ ಅಕ್ಕನೇ ಇವಾಗ ಅರಿಶಿನ ಎಲ್ಲ ಹಚ್ಬಿಟ್ಟು ಇನ್ನು ಇಲ್ಲಿ ನೋಡ್ಬೋದು ಕೆಲವೊಂದು ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ. ಈ ಥರ ಇನ್ನು ಪ್ರತಿಯೊಂದು ನಮ್ಮ ರತ್ನಮ್ಮ ಚಿಕ್ಕಮ್ಮನೇ ಹೇಳ್ಕೊಡ್ತಾ ಇದ್ದಾರೆ. ಇವರಂತೂ ಸುಮಾರು ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಬಿಡಿ. ಇನ್ನು ಅಲ್ಲಿ ಅಷ್ಟೇ, ಊರಲ್ಲಿ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ಎಲ್ಲೋದ್ರೂ ಕೂಡ ನಮ್ಮ ಚಿಕ್ಕಮ್ಮನೇ ಕರಿತಾ ಇರ್ತಾರೆ, ಬಾ ರತ್ನಮ್ಮ ನೀನು ಅಂತ ಹೇಳ್ಬಿಟ್ಟು. ಇನ್ನು ಮದುವೆ ಹೆಡ್ ಅಂದರೆ ನಮ್ಮ ಚಿಕ್ಕಮ್ಮನೇ ಹೇಳಬೇಕಂದ್ರೆ. ನಮ್ಮ ಸುಶೀಲಮ್ಮ ಚಿಕ್ಕಮ್ಮನಿಗೆ ಅಷ್ಟೊಂದು ದಿನ ಏನೋ ಗೊತ್ತಾಗಲ್ಲ. ಅಂದರೆ ಅವ್ರು ಎಲ್ಲೂ ಜಾಸ್ತಿ ಹೋಗಲ್ಲ ಬರೋದಿಲ್ಲಲ್ಲ, ಅಷ್ಟೊಂದು ಅವರು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ, ಏನು ಶಾಸ್ತ್ರಗಳ ಬಗ್ಗೆ. ಏನೋ ಇವರಿದ್ದಾರಲ್ಲ, ಇವ್ರು ಪಕ್ಕ ಇದ್ದಾರೆ. ಪ್ರತಿಯೊಂದು ಶಾಸ್ತ್ರನೂ ಎಲ್ಲ ಇವ್ರನ್ನ ಕೇಳ್ಬಿಟ್ಟೆ ಜಾಸ್ತಿ ಮಾಡಿರೋದು ಹೇಳ್ಬೇಕಂದ್ರೆ. ಇನ್ನು ಫೈನಲಿ ನಮ್ಮ ಅಕ್ಕ ಅರಿಶಿನ ನೀರು ಹಾಕಿದ್ಮೇಲೆ ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಇವಾಗ ಹಾಕ್ತಾಯಿದ್ದಾರೆ. ಇವ್ರು ಬಂದುಬಿಟ್ಟು ಹುಡುಗಿಯವ್ರ ಅಪ್ಪ ಅಮ್ಮ. ಈ ಸೀನ್ ನೋಡಿದ್ರಂತೂ ತುಂಬ ಕಣ್ಣಲ್ಲಿ ನೀರೇ ಬಂತು, ಅಷ್ಟು ಬೇಜಾರಾಯಿತು ನನಗಂತೂ. ನಮ್ಮ ಶಿವಮ್ಮ ನಮ್ಮ ಅಣ್ಣ ಅಂತೂ ಕಣ್ಣಲ್ಲಿ ನೀರು ಹಾಕ್ಕೊಂಡೇ ಒಂಥರ ಫೇಸ್ ಎಲ್ಲ ಡಲ್ ಮಾಡ್ಕೊಬಿಟ್ಟಿದ್ರು.
ಹೆಣ್ಣು ಹೆಣ್ಮಕ್ಳು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾರೆ ಅಂತ ಅಂದಾಗ ಎಂಥವ್ರಿಗಾಗಲಿ ಕರುಳು ಒಂಥರ ಅನಿಸ್ಬಿಡುತ್ತೆ. ಈ ಸೀನ್ ನೋಡಿದಾಗಂತೂ ನನಗೆ ನಿಜವಾಗ್ಲೂ ತುಂಬ ಬೇಜಾರು ಅಂದರೆ ಸಖತ್ತು ಬೇಜಾರಾಗ್ಬಿಟ್ಟಿತ್ತು. ಇರಲಿ ಇನ್ನಂತೂ ಇಂತೂ ಮದುವೆ ಹೆಣ್ಣು ಮಾಡಿದ್ವಿ. ಇನ್ನು ಮಾಡಿದ್ಮೇಲೆ ಇನ್ನು ಶಾಸ್ತ್ರ, ಇನ್ನು ಗಂಡನ ಕಡೆಯವ್ರು ಕೂಡ ಬಂದಿದ್ರಲ್ವ, ಅವ್ರನ್ನ ಬಿಟ್ಟಿದ್ದು ಇದು ರಾಮನ ದೇವಸ್ಥಾನ ಇದೆ, ಊರ ಮುಂದೆ ಇದೆ ರಾಮನ ದೇವಸ್ಥಾನ, ತುಂಬ ದೂರ ಇದೆ, ಅಲ್ಲಿ ಬಿಟ್ಟಿದ್ರು ಗಂಡನ್ನ. ಇನ್ನು ಇಲ್ಲಿಂದ ಹೆಣ್ಮಕ್ಳು ಕಡೆಯಿಂದ ಸ್ವಲ್ಪ ಶಾಸ್ತ್ರ ಇದೆ, ಈ ಥರ ಸೀರೆ ಉಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ಶಾಸ್ತ್ರ ಮಾಡೋದೆಲ್ಲ ಇದೆಲ್ಲ ನನಗೆ ಸರಿಯಾಗಿ ಹೇಳೋಕ್ಕೆ ಬರ್ತಾ ಇಲ್ಲ. ಕೆಲವರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಏನೇನು ಶಾಸ್ತ್ರ ಅಂತ ಹೇಳ್ಬಿಟ್ಟು. ಇನ್ನು ಮದುವೆ ಮನೆಯಿಂದ ಇಲ್ಲಿಗೆ ಬಂದ್ವಿ, ಸೀದಾ ಹುಡುಗ ಇದ್ದಾನಲ್ವ ಅಲ್ಲಿಗೆ ಬಂದಾಗ ಎಲ್ಲ ಶಾಸ್ತ್ರನೂ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಮತ್ತು ಈ ಕಡೆ ಮದುವೆ ಗಂಡನ್ನ ಮಾಡೋರು ಇನ್ನು ಮದುವೆ ಗಂಡನ್ನ ಮಾಡ್ತಾಯಿದ್ರು ದೇವಸ್ಥಾನದ ಹತ್ರ. ಅದು ತುಂಬ ಚೆನ್ನಾಗಿ ಆಯಿತು ಶಾಸ್ತ್ರಗಳೆಲ್ಲ. ನಿಜವಾಗ್ಲೂ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿತ್ತು. ಇನ್ನು ಬೆಳಗ್ಗೆ ಮುಹೂರ್ತ ಇದ್ದಿದ್ದೆ 9 ಗಂಟೆ ಒಳಗಡೆ ಮುಹೂರ್ತ ಆಗಬೇಕು ಅಂತ ಟೈಮಿಂಗ್ ಇದ್ದಿದ್ದು. ಅಂದರೆ ಒಟ್ಟು 9:15 ಒಳಗಡೆ ಅಂತ ಇತ್ತು, ಇಷ್ಟರಿಂದ ಇಷ್ಟಕ್ಕೆ ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತೆ ಮಲ್ಕೊಂಡಿರೋ ಸ್ವಲ್ಪ ಹೊತ್ತು ಮಲ್ಕೊಳ್ದೇ ಇರೋರು ಮಲ್ಕೊಳ್ಲಿಲ್ಲ. ಮತ್ತು ಮುಹೂರ್ತಕ್ಕೆ ಹಡಾವಿಡಿ ಆಗುತ್ತೆ, ಮತ್ತು ಬೇಗ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಕೆಲವು ಜನ ನಿದ್ದೆನೇ ಮಾಡಿಲ್ಲ. ಇನ್ನು ಮಕ್ಳಿರೋರಂತೂ ಸ್ವಲ್ಪ ಹೊತ್ತು ಮಕ್ಳಿಗೋಸ್ಕರನಾದರೂ ಇನ್ನು ಮಲ್ಕೋಬೇಕಾಗಿತ್ತು. ನೋಡ್ಬೋದು ಇದು ಬಂದುಬಿಟ್ಟು ಇನ್ನು ರಾಮನ ದೇವಸ್ಥಾನ, ರಾಮ ಸೀತೆ ಆಂಜನೇಯ ಇದ್ದಾರೆ, 3 ವಿಗ್ರಹಗಳು ಇದ್ದಾವೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಫೈನಲಿ ಇಲ್ಲಿಗೆ ಬಂದಿದ್ದೀವಲ್ವ, ಇನ್ನು ಮದುವೆ ಗಂಡನಿಗೆ ಇಲ್ಲಿ ಅರ್ಶಿನ ಎಲ್ಲ ಹಚ್ಬಿಟ್ಟು ಇಲ್ಲಿ ಮದುವೆ ಗಂಡನ ಮಾಡಿಬಿಟ್ಟು ಒಟ್ಟು ಏನೇನು ಶಾಸ್ತ್ರ ಇದೆ ಇಲ್ಲಿ ಕೂಡ ಮುಗಿಸ್ಕೊಂಡು ಮತ್ತೆ ಮನೆಗೆ ನಾವು ವಾಪಸ್ ಹೋಗೋಷ್ಟೊತ್ತಿಗೆ ನೈಟು 1:15 ಏನಾಗಿತ್ತು ಟೈಮು. 1:15 ಆದಮೇಲೆ ಮತ್ತೆ ಇವರು ಬರ್ತಾರೆ ಅಲ್ಲಿಗೆ, ಹೆಣ್ಣಿನ ಕಡೆ ಮನೆಗೆ, ಹೆಣ್ಣು ಮನೆಗೆ ಬರ್ತಾರೆ ಇವ್ರ ಕಡೆಯವರು. ಮತ್ತು ಇವ್ರ ಕಡೆಯವ್ರು ಬಂದುಬಿಟ್ಟು ಮತ್ತೆ ಅಲ್ಲೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಸುಮಾರು ಶಾಸ್ತ್ರಗಳಿದ್ವು. ಶಾಸ್ತ್ರಗಳಲ್ಲಿ ಎಷ್ಟು ಗಂಟೆಗೆ ಮುಗಿದ್ವು ನನಗೆ ಗೊತ್ತಿಲ್ಲ. ಇನ್ನು ಅಷ್ಟರೊಳಗೆ ಗುಂಡ ಕೂಡ ಆಗಲೇ ಫುಲ್ಲು ನಿದ್ದೆ ಅಂದರೆ ನಿದ್ದೆ, ಅಷ್ಟೊತ್ತವರೆಗೂ ನಿದ್ದೆ ಕಟ್ಟಿದ್ದೆ ಗ್ರೇಟ್ ಅನ್ಕೋದವನು. ಇನ್ನು ಅದಕ್ಕೆ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಒಂದು ಹತ್ರ ಚಾಪೆ ಹಾಕ್ಕೊಂಡು ಅವನ್ನ ಮಲಗಿಸೋದಕ್ಕೆ ನಾನು ಇದು ಮಾಡಿದೆ. ಇನ್ನು ನಾವು ಕೂಡ ಮಲ್ಕೊಂಡ್ಬಿಟ್ಟೆ ಹಂಗೇ. ಹಂಗಾಗಿ ನನಗೆ ಇನ್ನು ಏನೇನು ಶಾಸ್ತ್ರ ಮಾಡಿದ್ರೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಇಲ್ಲಿ ನೋಡ್ಬೋದು ಅಣ್ಣ ಸೀರೆ ಉಟ್ಕೊಂಡ್ಬಂದಿದ್ರಲ್ಲ, ಅವರು ಗಂಡನ ಕಡೆಯವ್ರನ್ನ ಕುಂದಿರಿಸ್ಬಿಟ್ಟು ಇಲ್ಲಿ ಒಂಥರ ಶಾಸ್ತ್ರ ಮಾಡ್ತಾ ಇದ್ದಾರೆ. ಏನೋ ಸ್ವಲ್ಪ ಕಾಮಿಡಿ ಥರ ಇರುತ್ತೆ ಇಲ್ಲೆಲ್ಲ ಕೂಡ, ತುಂಬ ಕಾಮಿಡಿ. ಲಾಸ್ಟ್ವರೆಗೂ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅದೆಲ್ಲ ಸ್ವಲ್ಪ ನಕ್ಕೊಂಡು ಸುಮ್ಮನೆ, ಅಂದರೆ ಹೆಣ್ಮಕ್ಳ ಗಂಡನ ಕಡೆಯವರೆಲ್ಲ ಸ್ವಲ್ಪ ತರಲೆ ಮಾಡೋದು, ನಗ್ಸೋದು, ಸ್ವಲ್ಪ ಎಳೆದಾಡೋದು, ಅದೆಲ್ಲ ಶಾಸ್ತ್ರಗಳಿದ್ದಾವೆ. ಅದೆಲ್ಲ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಒಂಥರ ಕಾಮಿಡಿ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಇನ್ನು ಫೈನಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅವ್ರ ಕಡೆಯವ್ರು ಬಂದರು. ಇನ್ನು ಅವ್ರ ಕಡೆಯವ್ರು ಬಂದುಬಿಟ್ಟು ಹೆಣ್ಣನ್ನು ಕೇಳೋ ಶಾಸ್ತ್ರ ಅಂತ ಹೇಳ್ತಾರೆ, ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಅವರು ಕೂಡ ಬಂದಿದ್ದರು. ಇನ್ನು ಬಂದುಬಿಟ್ಟು ಅವ್ರ ಶಾಸ್ತ್ರ ಅವ್ರ ಪ್ರಕಾರ ಅವ್ರು ಮಾಡ್ತಾಯಿದ್ರು. ಇನ್ನು ನಾನಂತೂ ಮಲ್ಕೊಂಡ್ಬಿಟ್ಟೆ. ಓಕೆ ಫ್ರೆಂಡ್ಸ್, ನಾಳೆ ಬಂದುಬಿಟ್ಟು ಮುಹೂರ್ತದ ವೀಡಿಯೋ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೋಡಿ ಅಷ್ಟೇ.